ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತು ನಾನು ಬೇಬಿ ಕುಚ್ಚು ಹಾಕೋದನ್ನ ಹೇಳ್ಕೊಡ್ತೀನಿ. ಸ್ಯಾರಿ ಡ್ಯಾಮೇಜ್ ಆಗದಂಗೆ ಯಾವ ರೀತಿ ಬೇಬಿ ಕುಚ್ಚು ಹಾಕೋದು, ಕ್ರೋಶಾ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನಾನು ನೀಡಲ್ ನಂಬರ್ 11 ತಗೊಂಡಿದ್ದೀನಿ. ನೀವು 10 ನಂಬರ್ ನೀಡಲ್ ಯಾರು ಬೇಕಿದ್ರೆ ಯೂಸ್ ಮಾಡ್ಕೊಬೋದು. ಮತ್ತೆ ನಾನು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಪ್ರಿಪೇರ್ ಮಾಡೋದು 6 ಎಳೆ ದಾರನ ಅಂತ ಹೇಳ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ಯಾರಿಗೆ ಯಾವ ರೀತಿ ಲಾಕ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಅಂತ ಹೇಳಿ ಅನ್ಕೊತೀನಿ. ಸ್ಯಾರಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ನೀವು ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ನೀವು ಕೂಡ ಚೈನ್ನ ಹಾಕಿ. ಫಸ್ಟ್ ನಾವು 4 ಚೈನ್ನ ಹಾಕಬೇಕು. 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಆದಮೇಲೆ ಇವಾಗ ನಾವು 3 ಚೈನ್ನ ಹಾಕಬೇಕು. 1 2 3 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸೂಜಿನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ಇವಾಗ ಮತ್ತೆ ನಾವು 4 ಚೈನ್ನ ಹಾಕಬೇಕು. 1 2 3 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸೂಜಿನ ಸ್ಟ್ರೈಟಾಗಿ ಇಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಲೈನ್ ಕ್ರೋಶಾ ಕುಚ್ಚು ಹಾಕಿ ಆಮೇಲೆ ಬೇಬಿ ಕುಚ್ಚು ಕಟ್ಟೋದ್ರಿಂದ ಸ್ಯಾರಿ ಕೂಡ ಡ್ಯಾಮೇಜ್ ಆಗಲ್ಲ. ಹೀಗೆ ಬೇಬಿ ಕುಚ್ಚು ಇಷ್ಟ ಆಗ್ತಾ ಇಲ್ಲ ಅಂದರೆ ಈ ಕುಚ್ಚು ತೆಗೆಸ್ಬಿಟ್ಟು ಈಸಿಯಾಗಿ ಬೇರೆ ಕುಚ್ಚು ಹಾಕ್ಸ್ಕೊಬೋದು. ತುಂಬ ಈಸಿ ಇದೆ. ಈ ಟ್ರಿಕ್ನ ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಕಮ್ಮಿ ಟೈಮಲ್ಲಿ ನಾವು ಈ ಕುಚ್ಚನ್ನ ಹಾಕ್ಬೋದು. ಇವಾಗ ಮತ್ತೆ ನಾವು 4 ಚೈನ್ನ ಹಾಕಬೇಕು. 1 2 3 4 ಚೈನ್ನ ಹಾಕಿಬಿಟ್ಟು ಸೂಜಿನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಆದಮೇಲೆ ನಾವು 3 ಚೈನ್ನ ಹಾಕಬೇಕು. 1 2 3 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಂದು ಸಲ 4 ಚೈನ್ ಹಾಕಬೇಕು, ಇನ್ನೊಂದು ಸಲ 3 ಚೈನ್ ಹಾಕಬೇಕು. 4 ಚೈನ್ 3 ಚೈನ್ 4 ಚೈನ್ 3 ಚೈನ್ ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 4 ಚೈನ್ ಆ್ಯಂಡ್ 3 ಚೈನ್ನ ಹಾಕಿಬಿಟ್ಟು ನಂದು ಕಂಪ್ಲೀಟ್ ಆಗಿದೆ. ಜೊತೆಗೆ ಸ್ವಲ್ಪ ಕುಚ್ಚುಗಳನ್ನು ನಾನು ಕಟ್ಟಿದ್ದೀನಿ. ಯಾವ ರೀತಿ ಕಟ್ಟೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಡಬಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಒಂದು ಕಲರ್ 80 ಎಳೆ, ಇನ್ನೊಂದು ಕಲರ್ 80 ಎಳೆ, ಟೋಟಲ್ 160 ಎಳೆ ದಾರನ ಸುತ್ತಿ ಗಮ್ ಪೇಸ್ಟ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 4 ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ನಾವು ಕುಚ್ಚುಗಳನ್ನ ಕಟ್ಟಬೇಕಾಗುತ್ತೆ. ಇವಾಗ ನಾನು 4 ಚೈನ್ ಗ್ಯಾಪಿಗೆ ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಹಾಕಿಬಿಟ್ಟು ನಿಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಾವು ಎಳ್ಕೊಳ್ಬೇಕು. ಎಲ್ಲ ಥ್ರೆಡ್ಡು ಒಂದೇ ಸಮ ಕೂರೋ ಥರ ಸರಿಯಾಗಿ ಎಳ್ಕೊಳ್ಳಿ. 2 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ನಾನು ಸೂಜಿ ಐಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾವು 3ರಿಂದ 4 ರೌಂಡು ಝರಿ ಥ್ರೆಡ್ನ ಸುತ್ತಬೇಕು. ಝರಿ ಥ್ರೆಡ್ನ ಎಷ್ಟು ರೌಂಡ್ ಸುತ್ತೀವೋ ಅಷ್ಟು ಕುಚ್ಚು ಚೆನ್ನಾಗಿ ಕಾಣುತ್ತೆ. ಒಂದು 3ರಿಂದ 4 ರೌಂಡ್ ನಾನು ಸುತ್ತಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿನಾದ್ರು ಸುತ್ಕೊಳ್ಳಿ ಅಥವಾ ಕಮ್ಮಿನಾದ್ರು ಸುತ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಹೊಸೊಬ್ರು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಆಗಿ ಈಸಿ ಆಗಿದೆ ಈ ಡಿಸೈನು. ಆನ್ಲೈನ್ ಕ್ರೋಶಾ ಕುಚ್ಚು ಹಾಕಿಬಿಟ್ಟು ಕುಚ್ಚು ಕಟ್ಟೋದ್ರಿಂದ ಸ್ಯಾರಿ ಕೂಡ ಡ್ಯಾಮೇಜ್ ಆಗಲ್ಲ. ಒಂದೊಂದು ಸ್ಯಾರಿಗಳು ತುಂಬಾ ತೆಳು ಇರುತ್ತೆ. ಅಂಥ ಸ್ಯಾರಿಗಳಿಗೆ ಈ ಥರ ಕುಚ್ಚು ಹಾಕೋದ್ರಿಂದ ತುಂಬಾ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ಯಾರಿ ಕೂಡ ಅಲ್ಲಲ್ಲಿ ಹೋಲ್ ಬೀಳುತ್ತೆ, ಚೆನ್ನಾಗಿ ಕಾಣಿಸಲ್ಲ ಮಾಮೂಲಿ ಕುಚ್ಚು ಹಾಕೋದ್ರಿಂದ. ಈ ಥರ ಟ್ರಿಕ್ನ ನೀವು ಯೂಸ್ ಮಾಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ತೆಳು ಇರುವಂಥ ಸ್ಯಾರಿಗಳಿಗೆ ನಾನು ಇದೇ ಥರ ಕುಚ್ಚು ಕಟ್ಟೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ನ ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಕನ್ಫ್ಯೂಸ್ ಮಾಡ್ಕೊಬೇಡಿ ಫ್ರೆಂಡ್ಸ್. ನಾವು 4 ಚೈನ್ ಗ್ಯಾಪಿಗೆ ಕುಚ್ಚು ಕಟ್ಟೋದು, 3 ಚೈನ್ ಗ್ಯಾಪ್ನ ನಾವು ಹಾಗೆ ಬಿಡಬೇಕು. 3 ಚೈನ್ ಗ್ಯಾಪಿಗೆ ನಾವು ಬೇಕಿದ್ರೆ ಬೀಡ್ಸ್ನೂ ಆ್ಯಡ್ ಮಾಡ್ಕೊಬೋದು. ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನಾನು 2 ಕಲರ್ಸ್ನು ಸಿಲ್ಕ್ ಥ್ರೆಡ್ನ ಒಟ್ಟಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಝರಿ ಥ್ರೆಡ್ನ ನಾನು 3ರಿಂದ 4 ರೌಂಡು ಸಿಲ್ಕ್ ಥ್ರೆಡ್ಡಿಗೆ ಸುತ್ತಬಿಟ್ಟು ಝರಿ ಥ್ರೆಡ್ನ ಕುಚ್ಚೊಳಗೆ ಸೇರಿಸ್ಬಿಟ್ಟು ನಾನು ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ಕಟ್ ಮಾಡಿಕೊಂಡೆ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ಳಿ. ನಾವು ಸ್ಯಾರಿಗೆ ಹೋಲ್ ಮಾಡಿಬಿಟ್ಟು ಬೇಬಿ ಕುಚ್ಚು ಕಟ್ತೀವಲ್ಲ, ಆ ಕುಚ್ಚಿಗಿಂತ
ಈ ಕುಚ್ಚು ತುಂಬಾ ಈಸಿ ಇದೆ. ಈ ಥರ ಒಂದು ಲೈನು ಕ್ರೋಶ ಹಾಕಿಬಿಟ್ಟು ನಾವು ಬೇಬಿ ಕುಚ್ಚುಗಳನ್ನು ಕಟ್ಟೋದು. ಇದು 1 ಗಂಟೆ ಒಳಗೆ ಪಕ್ಕ ನಾವು ಕುಚ್ಚುಗಳನ್ನು ಕಟ್ಬೋದು ಫ್ರೆಂಡ್ಸ್. ತುಂಬಾ ಈಸಿ ಇದೆ. ಬೇಬಿ ಕುಚ್ಚು ಕಷ್ಟ ಅನ್ನೋರಿಗೆ ಈ ಕುಚ್ಚಂತೂ ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ನಾನು ಇಲ್ಲಿ ಡಬಲ್ ಕಲರಲ್ಲಿ ಬೇಬಿ ಕುಚ್ಚುಗಳನ್ನು ಕಟ್ಟಿದ್ದೀನಿ. ನೀವು ಬೇಕಿದ್ರೆ ಸಿಂಗಲ್ ಕಲರಲ್ಲಿ ಬೇಬಿ ಕುಚ್ಚುಗಳನ್ನು ಕಟ್ಟಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಕಲರಲ್ಲಿ ಯಾವ ರೀತಿ ಈ ಥರ ಕುಚ್ಚು ಕಟ್ಟೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನಿಮಗೆ ಕುಚ್ಚಲ್ಲಿ ಝರಿ ಥ್ರೆಡ್ಡು ಜಾಸ್ತಿ ಕಾಣಬೇಕು ಅಂತ ಹೇಳಿದ್ರೆ ಒಂದು 5-6 ರೌಂಡು ಸುತ್ತಿ. ನನಗೆ ಮೀಡಿಯಮ್ ಆಗಿದ್ದರೆ ಸಾಕು ಅಂತ ಹೇಳಿಬಿಟ್ಟು ನಾನು 3-4 ರೌಂಡು ಸುತ್ತಿದ್ದೀನಿ. ನಾನು ಫುಲ್ ಸ್ಯಾರಿಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.